ಸರ್ ಈಗ ಹೇಳಿ. ಈ ನಡೀತಿರುವಂತ ಬೆಳವಣಿಗೆಗಳಿಂದವಲ್ಲ ಅದು ಸಾಕಷ್ಟು ಗೊಂದಲಗಳನ್ನು ಮೂಡಿಸ್ತಾ ಇದೆ ಅಂತ ಹೇಳಿದ್ರೆ ಹೌದು. ಜಮೀರ್ ಅಹಮದ್ ರವರಿಗೆ ಹೈಕಮಾಂಡ್ ರಾಜೀನಾಮೆಗೆ ಸೂಚನೆ ಕೊಟ್ಟಿದೆ ಅನ್ನುವಂತ ಒಂದು ಬೆಳವಣಿಗೆ. ಸರಿ, ಇನ್ನೊಂದ್ ಸರಿ. ಕಡೆ ಅವರು ಪಕ್ಷವನ್ನು ಬಿಟ್ಟು JDS-ಗೆ ಹೋಗ್ಬಿಡ್ತಾರೆ, ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಜೊತೆಗೆ ಮೀಟಿಂಗ್ ಆಗಿದೆ ಅನ್ನೋಂತ ಮಾತುಗಳು ಕೂಡ ಇದೆ. ಏನ್ ಸರ್ ಆಕ್ಚುಲಿ ತಾವು ಆಪ್ತರಾಗಿ ಮಾತಾಡೋದು ಇದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟು ಬಂದು ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತಾಡಿರೋದು ಸುಳ್ಳು ಮಾಹಿತಿ. ಹ್ಮ್ ಯಾಕಂದ್ರೆ ಕಾಂಗ್ರೆಸ್ ಅವರು ಇನ್ನ ನಿಷ್ಠುರ ಮಾಡ್ಕೊಳ್ಳಿ ಜಮೀರ್ ಬಿ ಮೇಲೆ ಹ್ಮ್ ನಿಷ್ಠುರ ಆಗ್ಲಿ ಅಂತ ಇದು ಯಾರೋ ಬಾಣ ಬಿಟ್ಟಿರೋದು ಇದು. ಹ್ಮ್ ಅಂತದ್ದು ಏನ್ ಬೆಳವಣಿಗೆ ನಡೀಲಿಲ್ಲ. ಹಾ ಇವಾಗ ಇವರು ಜಮೀರ್ ಬಿ ಬಗ್ಗೆ ಹೇಳ್ತಾ ಇರೋದು ನೋಡಿದ್ರೆ ಹ್ಮ್ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾಧ್ಯಮ ಸಮಿತಿಗೆ ಹೇಳ್ತೀನಿ ನಾನು, ಹ್ಮ್ ಹಿಂಗೆಲ್ಲ ಮಾಡಬೇಡಿ, ಎಲ್ಲರೂ ಚೆನ್ನಾಗಿದ್ದಾರೆ, ಒಂದು ಹ್ಮ್. ಫ್ಯಾಮಿಲಿ ಒಂದು ಕುಟುಂಬ ತರ ಇದ್ದಾರೆ. ಅದು ಸಿದ್ದರಾಮಯ್ಯ ಬಾಣ ಇರ್ಲಿ, ಸಾಹೇಬ್ರದ್ದು CM ಸಿದ್ದರಾಮಯ್ಯ ಅವ್ರ ಬಾಣ ಇರ್ಲಿ, ಹ್ಮ್ ಮತ್ತೆ DK ಶಿವಕುಮಾರ್ ಸಾಹೇಬ್ರು ಡೆಪ್ಟಿ CM ಅವ್ರ ಬಾಣ ಇರ್ಲಿ, ಹ್ಮ್ ಎಲ್ಲ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ಇವಾಗ ಹ್ಮ್. ಕೇರಳದಲ್ಲಿ ಇದ್ರು ಸಾಹೇಬ್ರು, ಜಮೀರ್ ಸಾಹೇಬ್ರು, ಹ್ಮ್ ಅಲ್ಲಿ MC ವೇಣುಗೋಪಾಲ್ ಸಾಹೇಬ್ರು ಕರ್ಸಿದ್ರು. ಹ್ಮ್ ಆಮೇಲೆ ಪಬ್ಲಿಕ್ ಡಿಮಾಂಡ್ ಮಾಡಿದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು 5ನೇ ತಾರೀಕು ಜಮೀರು ಬಂದೇ ಬರ್ತಾರಂತ ಹೇಳಿದ್ರು. ಅದೇ ರೀತಿ ಬಂದ್ರು. ಹ್ಮ್ ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಹೋಗಿದ್ರು, ಹ್ಮ್ ಊಟ ಮಾಡಿದ್ರು. ಹ್ಮ್ ಅಲ್ಲಿ ಎಲ್ಲರಿಗೆ ವಿಶ್ ಮಾಡಿಬಿಟ್ಟು ಎಲ್ಲ ಒಂದಾಗಿ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ಹೊಟ್ಟಿದ್ದಾರೆ ಅಲ್ಲಿಂದ. ಹ್ಮ್ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಏನಂದ್ರೆ ಇವ್ರ ಮೇಲೆ ನಿಷ್ಠುರ ಇನ್ನ ಮಾಡ್ಕೊಳ್ಳಿ ಅಂತ ಸುಮ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹ್ಮ್ ಅದು ಯಾವ ಪಾರ್ಟಿಯಿಂದ ಅಪಪ್ರಚಾರ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ಒಂದು ತಾಯಿ ಮಕ್ಕಳ ತರ ಇದ್ದಾರೆ. ಅಭಿಪ್ರಾಯಗಳು ಇರ್ತದೆ. ಹ್ಮ್ ಅದು ಹೇಳ್ತಾರಲ್ಲ, ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೈರಿ ಅಂತ ಹಾ ಅಂತ ಯಾರೋ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಜಮೀರ್ ಅಹಮದ್ ರವರಿಗೆ ಹೈಕಮಾಂಡ್ ರಾಜೀನಾಮೆ ಕೊಡುವಂತ ಹೇಳಿರುವಂತದ್ದು ನಿಜನಾ? ತಮಗೆ ತಾವೇನಾದ್ರು ಇದು ಈ ಇಲ್ಲ, ಬಗ್ಗೆ ಮಾತಾಡಿದ್ದೀರಾ? ಏನು ಸೂಚನೆ ಇಲ್ಲ, ಏನು ಮಾಹಿತಿ ಇಲ್ಲ, ಏನಿಲ್ಲ. ಸುಮ್ಗೆ ಸುಳ್ಳು ಪ್ರಚಾರ ಮಾಡ್ತಾ ಇರೋದಂತ ಹೇಳಕ್ ಬಯಸ್ತೀನಿ ನಾನು. ಮತ್ತೀಗ ಈ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದು ಆಕ್ಚುಲಿ ಎಲ್ಲ ವಿವಾದಗಳು ಸೃಷ್ಟಿಯಾಗದ ಕಾರಣನೇ ದಾವಣಗೆರೆ ಬೈ ಎಲೆಕ್ಷನ್. ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ರವರು ಎಲ್ಲ ಒಂದ್ ಕಡೆ ಕೊಟ್ಟಂತ ಹೇಳಿಕೆಗಳು, ಅದಕ್ಕೆ SS ಮಲ್ಲಿಕಾರ್ಜುನ್ ಕೊಟ್ಟಂತ ಕೌಂಟರು, ಇವೆಲ್ಲ ಗಮನಿಸಿದಾಗ ಏನಾಗುತ್ತೆ ಅಂದಾಗ ಎಲ್ಲೋ ವಿವಾದಗಳು ಸೃಷ್ಟಿಯಾಗದ ಕಾರಣ ಆಗಿತ್ತು ದಾವಣಗೆರೆ ಬೈ ಎಲೆಕ್ಷನ್. ಯಾಕೆ ಅಲ್ಲಿ ಜಮೀರ್ ಅಹಮದ್ ರವರು ತಮ್ಮ ಡಿಸೈಡಿಂಗ್ ವೋಟರ್ಸ್ ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಮ್ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಬೇಕಂತಾನೆ ಅವರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ಳಿಲ್ವಾ ಅಂತ ಹೇಳಿ? ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ಮುಸ್ಲಿಂ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಜಮೀರ್ ಖುದ್ದಲ್ಲಿ ನಿಂತ್ಕೊಂಡು ಮಾಡ್ಲಿಲ್ಲ ಅನ್ನುವಂತ ಒಂದು ಆಪಾದನೆ ಅವ್ರ ಬಗ್ಗೆ. ಇಲ್ಲ, ಜಮೀರ್ ಸಾಹೇಬ್ರು ಏನು ತಪ್ಪಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜಮೀರ್ ಸಾಹೇಬ್ರು ನಂಬರ್ 1 ಮೈನಾರಿಟೀಸ್ ಲೀಡರ್ ಆಗಿದ್ದಾರೆ. ಅದಕ್ಕೋಸ್ಕರ ಎಲ್ಲಾರು ಮೈನಾರಿಟೀಸ್ ಬಂದು ಹೇಳ್ತಾರೆ ನಮ್ಗೆ ಕೊಡ್ಸಿ ಇಷ್ಟು ಓಟ್ ಇದೆ ಅಂತ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಕೇಳಿದ್ರು, ಹೈಕಮಾಂಡ್ ಮೇಲೆ ತೀರ್ಮಾನ ಅಂತ ಹೇಳಿದಾರಲ್ಲ ಜಮೀರ್ ಸಾಹೇಬ್ರು. ನಮ್ಮ ಪಾರ್ಟಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಾವು ನಡೀತೀವಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆ ನಡ್ಕೊಂಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ?